ಎಲ್ಲರಿಗೂ ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಸೈಟು ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದಿದ್ರೆ ದಯವಿಟ್ಟು ಈ ರಾಜಕಾಲುವೆ ಬಫರ್ ಝೋನ್ಗಳ ಬಗ್ಗೆ ದಯವಿಟ್ಟು ನೀವು ಗಮನಿಸಿ ಚೆಕ್ ಮಾಡಿ. ಸೊ ನಿಮಗೆ ಹೆಲ್ಪ್ ಮಾಡಬೇಕಂತ ಇದೊಂದು ನಾನು ದಿಶಾಂಕ್ ಆ್ಯಪ್ನ ವಿಡಿಯೋ ಮಾಡಿದ್ದೇನೆ. ದಿಶಾಂಕ್ ಆ್ಯಪ್ ಅಂದರೆ ಅದರಲ್ಲಿ ನೀವು ರಾಜಕಾಲುವೆ ಬಫರ್ ನಿಮ್ಮ ಸೈಟು ರಾಜಕಾಲುವೆ ಬಫರ್ ಝೋನಲ್ಲಿ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು. ಸೊ ಈಗೇನು ನಿಮ್ಗೆ ನನ್ನ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬ್ಲೂ ಕಲರು, ಅದು ಬಂದುಬಿಟ್ಟು ರಾಜಕಾಲುವೆ ಮ್ಯಾಪ್ಸು. ಇದು ನಮ್ಮದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರುತ್ತೆ ಈ ದಿಶಾಂಕ್ ಆ್ಯಪ್. ನಮ್ಮ ರಾಜ್ಯ ಸರ್ಕಾರನೇ ಈ ದಿಶಾಂಕ್ ಆ್ಯಪ್ನ ಸಿದ್ಧಪಡಿಸಿದೆ. ಈಗ ಲೊಕೇಶನ್ ಹೋಗೋಣ. ಈಗ ನಾನು ಇವತ್ತು ಒಂದು ನಮ್ಮ ಕ್ಲೈಂಟ್ ಪ್ರಾಪರ್ಟಿದು ಲೊಕೇಶನ್ನು ಬಫರ್ ಝೋನಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಅದು ಲೊಕೇಶನ್ ಬಂದುಬಿಟ್ಟು ನಾಯಂಡಹಳ್ಳಿಯಲ್ಲಿದೆ. ನಾಯಂಡಹಳ್ಳಿ ಬಂದುಬಿಟ್ಟು ನಮ್ಮ ಬೆಂಗಳೂರು ಸೌತ್ ಅಂದರೆ ಕೆಂಗೇರಿ ಹೋಬಳಿ ಅಂಡರ್ ಬರುತ್ತೆ. ಸೊ ಇದು ನಾನು ದಿಶಾಂಕ್ ಆ್ಯಪನ್ನಲ್ಲಿ ಸರ್ವೆ ನಂಬರ್ 75 ಓಪನ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ನಾಯಂಡಹಳ್ಳಿಯಲ್ಲಿದೆ. ಅಲ್ಲಿ ನಮ್ಮ ಕ್ಲೈಂಟ್ ಪ್ರಾಪರ್ಟಿ ಇದೆ. ಸೊ ಅದನ್ನು ನಾನು ಚೆಕ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು. ಅದರದ್ದು ಸ್ಯಾಟಲೈಟ್ ಇಮೇಜರಿ ತೊಗೋಬೇಕು ನೀವು. ESRI ಸ್ಯಾಟಲೈಟ್ ಮ್ಯಾಪು ಫಸ್ಟಿಗೆ. ಆನಂತರ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದೊಂದು ಪ್ರಾಪರ್ಟಿ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಕ್ಲೈಂಟ್ ಪ್ರಾಪರ್ಟಿ. ಓಕೆ, ಸೊ ಅಲ್ಲಿಗೆ ನಾನು ಚೆಕ್ ಮಾಡಬೇಕು ಎಷ್ಟು ಬಫರ್ ಝೋನಲ್ಲಿ ಇದೆ ಅಂತ ನಾನು ಚೆಕ್ ಮಾಡಬೇಕು. ಅದನ್ನು ಹೆಂಗೆ ಮಾಡಬೇಕಂದ್ರೆ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಸ್ಟ್ರೀಮ್ ಅಂತ ಕಾಣಿಸ್ತಿದೆ, ಅದು ರಾಜಕಾಲುವೆ. ಅದು ಎಲ್ಲಿ ಎಡ್ಜ್ ಕಾಣಿಸ್ತಾ ಇದೆ ಅಂದರೆ ತುದಿ, ಆ ತುದಿಯಿಂದ ಅಲ್ಲಿಗೆ ಡಿಸ್ಟೆನ್ಸ್ ಅಳಿಬೇಕು. ಅದನ್ನು ಹೆಂಗೆ ಮಾಡಬೇಕಂದ್ರೆ, ಇಲ್ಲೇನು ಮೆಷರಿಂಗ್ ಟೂಲ್ಸ್ ಅಂತ ಇದೆ, ಮೆಷರ್ಮೆಂಟ್ ಟೂಲ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ಲೈನ್ ಇದೆಯಲ್ಲ, ಆ ಲೈನ್ ಚಿತ್ರ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಈ ನಿಮ್ಮ ಸ್ಟ್ರೀಮ್ ಅಂತಿದೆಯಲ್ಲ, ಅಂದರೆ ರಾಜಕಾಲುವೆ ತುದಿ, ರಾಜಕಾಲುವೆ ಎಜ್ಜಿನ ಇಟ್ಕೊಂಡು ಒಂದು ಪಾಯಿಂಟ್ ಮಾರ್ಕ್ ಮಾಡಿ. ಆನಂತರ ಎಲ್ಲಿ ನಿಮ್ಮ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಬೌಂಡ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಲೈನು ಕ್ಲಿಕ್ ಮಾಡಿ. ಸೊ ಆಲ್ಮೋಸ್ಟ್ ಇಲ್ಲಿದೆ ನನ್ನ ಕ್ಲೈಂಟ್ ಪ್ರಾಪರ್ಟಿ. ಸೊ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಡಿಸ್ಟೆನ್ಸ್ ಇಲ್ಲಿ ನಿಮ್ಗೆ ತೋರಿಸ್ತದೆ ನೋಡಿ, 123 ಮೀಟರ್ಸಲ್ಲಿದೆ. ಅಂದರೆ ಈ ನಮ್ಮ ಕ್ಲೈಂಟ್ ಪ್ರಾಪರ್ಟಿ ಯಾವುದು ರಾಜಕಾಲುವೆ ಬಫರ್ ಝೋನ್ ವಲಯದಲ್ಲಿ ಬರೋದಿಲ್ಲ. ಇದು ಈಗ ಏನು ಕಾಣಿಸ್ತಿದ್ದಲ್ಲ, ಇದು ಇದು ಬಂದುಬಿಟ್ಟು ಸೆಕೆಂಡರಿ ರಾಜಕಾಲುವೆ. ಓಕೆ, ಇದು ಸೆಕೆಂಡರಿ ರಾಜಕಾಲುವೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ದೊಡ್ಡ ರಾಜಕಾಲುವೆ ಮೀಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ದೊಡ್ಡ ರಾಜಕಾಲುವೆ, ಇದು ಸೆಕೆಂಡರಿ ಚಿಕ್ಕ ರಾಜಕಾಲುವೆ ಬಂದು ದೊಡ್ಡ ರಾಜಕಾಲುವೆ ಮೀಟ್ ಆಗ್ತಾ ಇದೆ. ಅದು ಬಂದುಬಿಟ್ಟು ಪ್ರೈಮರಿ ರಾಜಕಾಲುವೆ. ಇದೇನು ಈಗ ನಾವು ಚೆಕ್ ಮಾಡಿದ್ವಿ ಅದು ಬಂದುಬಿಟ್ಟು ಸೆಕೆಂಡರಿ ರಾಜಕಾಲುವೆ. ಸೊ ಹಾಗಂದರೆ ನಮ್ಮ ಪ್ರಾಪರ್ಟಿ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಪ್ರಾಪರ್ಟಿ ಸೇಫ್ ಆಗಿದೆ, ನಮ್ಮ ಕ್ಲೈಂಟ್ ಪ್ರಾಪರ್ಟಿ. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಸೈಟ್ ರಾಜಕಾಲುವೆ ಬಫರ್ ಝೋನಲ್ಲಿ ಬರುತ್ತಾ ಇಲ್ಲ ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನನಗೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ಇಲ್ಲೂ ನೀವು ಮೇಲೂ ಕೂಡ ನೀವು ನೋಡ್ಬೋದು ನನ್ನ ಫೋನ್ ನಂಬರು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ದಯವಿಟ್ಟು ಕಾಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.